ಹುಬ್ಬಳ್ಳಿ ಸಬ್ ಜೈಲ್ನಲ್ಲಿ ಅತಿ ದೊಡ್ಡ ಕರ್ಮಕಾಂಡ ಈಗ ಬಯಲಿಗೆ ಬರ್ತಾ ಇದೆ. ಯಾಕಂದ್ರೆ ಆರೋಪಿಗಳಿಗೆ ಜೈಲಿನಲ್ಲಿ ಸಿಗ್ತಾ ಇದೆ ರಾಜಾತಿಥ್ಯ. ಅಂದ್ರೆ ಬರೀ ಸುಖದ ಸಂಪತ್ತಲ್ಲ, ಇಲ್ಲಿ ಸಿಗ್ತಾ ಇರೋದು ಗಾಂಜಾ, ಎಣ್ಣೆ. ಹುಬ್ಬಳ್ಳಿಯ ಕಾರಾಗೃಹದಲ್ಲಿ ರೌಡಿಗಳಿಗೆ ಸಿಗ್ತಾ ಇರೋ ರಾಜಾತಿಥ್ಯ ಇದು. ಹುಬ್ಬಳ್ಳಿ ಜೈಲಿನಲ್ಲಿ ಅತಿ ದೊಡ್ಡ ಕರ್ಮಕಾಂಡ ಈಗ ಬಯಲಿಗೆ ಬರ್ತಾ ಇದೆ. ಇಷ್ಟು ದಿವಸ ಬೆಂಗಳೂರಿನಲ್ಲಿ ಕರ್ಮಕಾಂಡವನ್ನ ನೋಡೋದಾಗಿತ್ತು ಜೈಲ್ಗಳಲ್ಲಿ, ಆದ್ರೆ ಈಗ ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ಅತಿ ದೊಡ್ಡ ಕರ್ಮಕಾಂಡ ಇದೆ. ಆರೋಪಿಗಳಿಗೆ ಜೈಲಿನಲ್ಲೇ ಸಿಗ್ತಾ ಇದೆ ಗಾಂಜಾ ಮತ್ತು ಎಣ್ಣೆ. ನೋಡಿ, ದೃಶ್ಯಾವಳಿಗಳಲ್ಲಿ ನಿಮ್ಗೆ ಕಾಣಿಸುತ್ತೆ ಗಾಂಜಾ ಎಣ್ಣೆ ಇಟ್ಕೊಂಡಿರುವಂಥದ್ದು. ಈ ಗಾಂಜಾ ಮತ್ತು ಎಣ್ಣೆಯನ್ನ ಇಟ್ಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿ ಕಾರಾಗೃಹದಲ್ಲಿ ರೌಡಿಗಳು ಅಂತ ಗಮನಿಸಿ. ಇದು ಜೈಲಲ್ಲ, ರೆಸಾರ್ಟ್ ಆಗೋಗಿದೆ. ಏನಪ್ಪಾ ಅಂತಂದ್ರೆ ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಯಾಕಂದ್ರೆ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಬಿಂದಾಸ್ ಲೈಫ್ ಇದು. ಮೊಬೈಲ್ ಬ್ಯಾನ್ ಇದ್ರೂ ಕೂಡ ಜೈಲಿನಲ್ಲಿ ಸೆಲ್ಫಿಗೆ ಪೋಸ್ಟ್ ಕೊಡೋದು, ಮೊಬೈಲಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಹಾಡುಗಳನ್ನ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ, ಗಾಂಜಾ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸಿ ನೀವು ದೃಶ್ಯಾವಳಿಗಳಲ್ಲಿ. ಜೈಲಿನಲ್ಲೇ ಸೆಲ್ಫಿಗೆ ಪೋಸ್ಟ್ ಕೊಡ್ತಾರೆ. ಉಪ ಕಾರಾಗೃಹದಲ್ಲಿ ಜಾಲಿ ಮಾಡ್ತಾ ಇದ್ದಾರೆ ಅಲ್ಲಿನ ಕೈದಿಗಳು. ಈಗ ಈ ಒಂದು ವಿಡಿಯೋ ಫುಲ್ ವೈರಲ್ ಆಗಿದೆ. ಜೈಲಿನಲ್ಲಿ ತೆಗೆದಿರುವಂತಹ ವಿಡಿಯೋ ವೈರಲ್ ಆಗಿರೋದು. ಜೈಲಲ್ಲಿ ಕೈದಿಗಳು ಜಾಲಿ ಮಾಡ್ತಾ ಇದ್ದಾರೆ. ವಿಡಿಯೋ ಫುಲ್ ವೈರಲ್ ಆಗಿದೆ. 3 ದಿನಗಳ ಹಿಂದಷ್ಟೇ ಇದೀಗ ಭೇಟಿ ನೀಡಿದ್ದ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿದ 3 ದಿನದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಕೊಲೆ ಪ್ರಕರಣದ ಆರೋಪಿಗಳು ಇರೋ ಹುಬ್ಬಳ್ಳಿ ಸಬ್ ಜೈಲ್ನಲ್ಲಿ ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಸೆಲ್ಫಿ ಪೋಸ್ಟ್ ಕೊಟ್ಟಿದ್ದಾರೆ. ಕಳೆದ ವರ್ಷ ನವೆಂಬರ್ 13ರಂದು ಹುಬ್ಬಳ್ಳಿಯಲ್ಲಿ ಮಲ್ಲಿಕನ್ನ ಕೊಲೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೊಲೆಯನ್ನ ನಡೆದಿತ್ತು. ಈಗ ಈ ಪ್ರಕರಣ ಸಂಬಂಧ 17 ಜನರನ್ನ ಬಂಧಿಸಿದ್ರು ಪೊಲೀಸರು. ಮಾರಕಾಸ್ತ್ರಗಳಿಂದ ಕೊಲ್ಲಲಾಗಿತ್ತು ಕೊಲೆ ಮಾಡಲಾಗಿತ್ತು ಮಲ್ಲಿಕ್ನನ್ನ. ಈಗ ಈ ಪ್ರಕರಣಕ್ಕೆ ಸಂಬಂಧ 17 ಜನರನ್ನ ಪೊಲೀಸರು ಬಂಧನದಲ್ಲಿಟ್ಟಿದ್ರು. ಈಗ 17 ಪೈಕಿಯಲ್ಲಿ ಕಾರಾಗೃಹದಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇರೋವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಮತ್ತೆ ಪೊಲೀಸ್ ಈಗ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ಏನನ್ಸುತ್ತೆ ಅಂತಂದ್ರೆ, ಜೈಲ್ ಅಂದ್ರೆ ಇಷ್ಟೇನಾ, ಹಾಗಾದ್ರೆ ನಾವು ಕೂಡ ಅಹಿತಕರ ಘಟನೆಯನ್ನ ಮಾಡಿ ಜೈಲೊಳಗಡೆ ಹೋಗ್ಬೋದು ಅನ್ನೋದು ಕೆಲವರಲ್ಲಿ ಬಂದ್ಬಿಡುತ್ತೆ ಮನೋಸ್ಥಿತಿ. ಯಾಕೆಂದ್ರೆ ಅಲ್ಲಿನ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ. ಇಷ್ಟೆಲ್ಲ ನಡೆಯೋವರೆಗೂ ಫೋನ್ ಅಲೋ ಇರಲ್ಲ, 5G ಜಾಕ್ ಹಾಕಿರ್ತಾರೆ, ಆದ್ರೂ ಕೂಡ ಹೇಗೆ ಫೋನ್ ಯೂಸ್ ಮಾಡ್ತಾರೆ, ನೆಟ್ವರ್ಕ್ ಹೇಗೆ ಸಿಗುತ್ತೆ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನಯ್ಯ. 3 ದಿನಗಳ ಹಿಂದಷ್ಟೇ ಮಲ್ಲಿಕಾರ್ಜುನ್ ಈಗ ಏನು ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅದಾದ್ಮೇಲೂ ಕೂಡ ಜೈಲಿನಲ್ಲಿ ಈ ತರ ಅಹಿತಕರ ಘಟನೆಗಳು ನಡೀತಾ ಇದೆ ಅಂದ್ರೆ ಅವ್ರು ಬರಕ್ಕಿಂತ ಮುಂಚೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದಾರ, ಈ ತರ ಬರ್ತಾ ಇದಾರೆ, ಸೊ ಅಲರ್ಟ್ ಆಗಿರಿ ಅಂತ. ಅವ್ರು ಹೋದ್ಮೇಲೆ ಮತ್ತೆ ಇದನ್ನ ಶುರು ಮಾಡ್ಕೊಂಡಿದಾರ ಹೇಗೆ ಅಂತ? ಸಂಪರ್ಕ ಕಡಿತವಾಗಿದೆ, ಮತ್ತೆ ಅವರನ್ನ ಪ್ರಯತ್ನ ಪಡ್ತೇವೆ. ಮೊಬೈಲ್ ಬ್ಯಾನ್ ಮಾಡಿದ್ರು ಕೂಡ 5G ಜಾಕ್ ಹಾಕಿರ್ತಾರೆ, ಆದ್ರೂ ಕೂಡ ಹೇಗೆ ನೆಟ್ವರ್ಕ್ ಯೂಸ್ ಆಗ್ತಿದೆ ಅಲ್ಲಿ ಅನ್ನೋದೇ ಬಹುಮುಖ್ಯವಾದಂತಹ ಪ್ರಶ್ನೆಗಳು ಕಾಡ್ತಾ ಇರೋದು. ಯಾಕಂದ್ರೆ ಈಗ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಾಗ, ಈ ಭೇಟಿ ಕೊಡಕ್ ಬಂದಾಗ ಅವ್ರಿಗೆ ಅನ್ಸುತ್ತೆ ಓಕೆ ಭೇಟಿ ಕೊಡಕ್ ಬರ್ತಾ ಇದ್ದಾರೆ ಈ ತರ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಲರ್ಟ್ ಆಗಿದ್ರು. ಆದ್ರೆ ಈಗ ಅಲೋಕ್ ಕುಮಾರ್ ಭೇಟಿ ಕೊಟ್ಟ 3 ದಿನಗಳಲ್ಲಿ ಈ ಒಂದು ಕೃತ್ಯ ಬಯಲಿಗೆ ಇಳಿದಿರೋದು. ನೋಡಿ, ರಾಜಾತಿಥ್ಯ ಅವ್ರಿಗೆ ಯಾರಿಗ್ ಬೇಕ್ರಿ, ಈಚೆಗಡೆ ಇದ್ರೆ ಸುಮ್ಮನೆ ಅದು ಇದು ಕೆಲಸ ಮಾಡಿಸ್ತಾರೆ. ಜೈಲಿನಲ್ಲೂ ಕೆಲಸ ಮಾಡಿಸ್ತಾರೆ, ಅದು ಸೆಕೆಂಡ್ರಿ ಬಿಡಿ. ಬಟ್ ಹೊರಗಡೆ ಇದ್ದಷ್ಟು ಒಳಗಡೆ ಇರೋಷ್ಟು ರಾಜಾತಿಥ್ಯ ಯಾವತ್ತು ಜೈಲಿನಲ್ಲಿ ಸಿಗಬಾರ್ದು. ಈಗ ನಮ್ಮ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಏನು ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟ ನಂತರ ಇವರೆಲ್ಲ ರಾಜಾತಿಥ್ಯವನ್ನ ಮಾಡ್ತಾ ಇದ್ದಾರೆ. 3 ದಿನ ಆದ್ಮೇಲೆ ಗಾಂಜಾ ಎಣ್ಣೆಯನ್ನ ಹೊಡಿತಾರೆ ಅಂದ್ರೆ ಇವ್ರಿಗೆಲ್ಲ ಜೈಲು ಎಂತಕ್ ಬೇಕು? ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹೌದು ಇಂಚರ, ಏನಂತಂದ್ರ ಈಗಾಗಲೇ ರಾಜ್ಯಾದ್ಯಂತ ಈ ಗಾಂಜಾ ಸಪ್ಲೈಗೆ ಸಂಬಂಧಪಟ್ಟಂತೆ ಬೆಂಗಳೂರು ಜೈಲಾಯ್ತು, ಶಿವಮೊಗ್ಗ ಜೈಲಾಯ್ತು,
ಈಗ ಹುಬ್ಬಳ್ಳಿ ಧಾರವಾಡ ಜೈಲುಗಳಲ್ಲೂ ಸಹ ಏನಂತ ಒಂದು ಗಾಂಜಾ ಸಪ್ಲೈ ಮತ್ತು ಏನು ಸರಾಯಿಗಳು ಸಹ ಉಳಿದಂತೆ ಏನು ಇನ್ನಿತರೆ ಏನು ಮನೆಯಲ್ಲಿ ಅಥವಾ ಹೊರಗಡೆ ಇದ್ದಾಗ ಏನ್ ರಾಜ್ಯಾದಿತ್ಯ ಸಿಗುತ್ತಿತ್ತೋ ಅಂತ ರಾಜ್ಯಾದಿತ್ಯ ಇವತ್ತು ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಸಿಗ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ನಾವು ತೋರಿಸ್ತಾ ವಿಡಿಯೋನ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ 4 ದಿನಗಳ ಹಿಂದೆ ಇಲ್ಲೇ ಹುಬ್ಬಳ್ಳಿ ಧಾರವಾಡಕ್ಕೆ ಏನು ಜೈಲು ADGP ಆದಂತ ಅಲೋಕ್ ಕುಮಾರ್ ಅವರು ಭೇಟಿ ಮಾಡಿ ಎಲ್ಲ ಪರಿಶೀಲನೆ ಮಾಡಿ ನಂತರ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂದ್ರೆ ಯಾವುದೇ ರಾಜ್ಯಾದ್ಯಂತ ಯಾವುದೇ ಜೈಲುಗಳಲ್ಲಿ ಇಂಥ ರಾಜ್ಯಾದಿತ್ಯ ಇರ್ಬೋದು, ಅಕ್ರಮ ಗಾಂಜಾ ಇರ್ಬೋದು, ಇನ್ನಿತರೆ ಅಕ್ರಮ ಚಟುವಟಿಕೆಗಳಿಗೆ ಅಥವಾ ಏನಾದ್ರೂ ಇಂಥ ಏನ್ ರಾಜ್ಯಾದಿತ್ಯ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳು ಇನ್ ಮುಂದೆ ಯಾವುದೇ ಜೈಲುಗಳಲ್ಲಿ ನಡೆಯಲ್ಲ. ಹೀಗಾಗಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜೈಲುಗಳಿಗೆ ವಿಸಿಟ್ ಮಾಡಿ ಇವುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನ ಹೇಳಿ ಹೋಗಿದ್ರು. ಇದು ಹೇಳಿ ಹೋದ ನಂತರ 3-4 ದಿವಸದಲ್ಲಿ ಇಂಥ ಒಂದು ವಿಡಿಯೋ ವೈರಲ್ ಆಗಿದ್ದು ನಿಜಕ್ಕೂ ಈ ಒಂದು ಅಲೋಕ್ ಕುಮಾರ್ ಅವರ ಈ ಒಂದು ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಏನು ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ಇರ್ತಕ್ಕಂಥ ಈ ಏನು ಆಡಿಯೋ ಒಂದು ಏನು ವಿಡಿಯೋ ಏನು ಹೊರಗೆ ಬಂದಿದೆ, ಆ ವಿಡಿಯೋದಲ್ಲಿ ಏನಂತಂದ್ರೆ ಕಳೆದ 3 ತಿಂಗಳಿಂದ ಇದೆ ಹುಬ್ಬಳ್ಳಿಯ ಒಂದು ಬೆಂಡಿಗೇರಿ ಪೊಲೀಸ್ ಠಾಣಾ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಮೆಂಡಾ ಮಲ್ಲಿಕ್ ಅನ್ನೋ ಒಬ್ಬ ಮರ್ಡರ್ ಆಗ್ತಾನೆ. ಆ ಮರ್ಡರ್ ಕೇಸಿಗೆ ಸಂಬಂಧಪಟ್ಟ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಇಂತಹ ಆರೋಪಿಗಳು ಒಳಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಯಾರು ಇಂಥ ವಿಡಿಯೋನ ಮಾಡಿ ಹೊರಗೆ ರಿಲೀಸ್ ಮಾಡಿರೋ ಒಂದು ಪ್ರಶ್ನೆಯನ್ನು ಇನ್ನೊಂದ್ ಕಡೆ ಹೇಳ್ತಾ ಇದೆ. ಇದಾದ ನಂತರ ಏನಂತಂದ್ರೆ ಅಲೋಕ್ ಕುಮಾರ್ ಸಾಹೇಬ್ರು ಇಷ್ಟೆಲ್ಲ ಒಂದು ಸ್ಟ್ರಿಕ್ಟ್ ಆಗಿ ಎಲ್ಲವನ್ನು ಹೇಳಿ ಹೋದ್ಮೇಲೆ ಜೈಲು ಅಧಿಕಾರಿಗಳು ಈಗ ಏನ್ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಏನೇ ಒಂದು ಸಣ್ಣ ಪುಟ್ಟ ವಸ್ತುಗಳು ಹೋದ್ರು ಜೈಲು ಅಧಿಕಾರಿಗಳು ಹೊರ ತಪಾಸಣೆ ಮಾಡಿ ಒಳಗ್ ಬಿಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಗಾಂಜಾ ಹೇಗೆ ಒಳಗೋಯ್ತು, ನಂತರ ಸರಾಯಿ ಹೇಗೆ ಒಳಗೋಯ್ತು ಅನ್ನೋ ಪ್ರಶ್ನೆ ಕಾಣ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ದಾಗ ಈಗ ಏನಂತಂದ್ರೆ ಇಲ್ಲಿನ ಹುಬ್ಬಳ್ಳಿಯ ಜೈಲು ಅಧಿಕಾರಿಗಳ ಮೇಲೆ ಇವತ್ತು ಅಲೋಕ್ ಕುಮಾರ್ ಸಾಹೇಬ್ರು ಯಾವ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ ಇಂಚಿರ. ಎಸ್ ಮಲ್ಲಿಕಾರ್ಜುನ, ನಿನ್ನೆಯಿಂದ ಇದು ಸುದ್ದಿಯಲ್ಲಿದೆ. ಸೊ ಇನ್ನೂ ಕೂಡ ಅಲೋಕ್ ಕುಮಾರ್ ಅವರ ಗಮನಕ್ಕೆ ಬಂದಿಲ್ವಾ ಇದು ಅಂತ? ಇಂಚರ ಏನಂತಂದ್ರ ನಿನ್ನೆ ಸಾಯಂಕಾಲ ಇದೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋದ್ರಿಂದ ಅದು ಏನೇನ್ ಕ್ರಮ ಕೈಗೊಂಡಿದ್ರು ಅನ್ನೋದು ಅಂತಂತಂದ್ರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅಂತ ಎನ್ ಶಶಿಕುಮಾರ್ ಸಾಹೇಬ್ರು ಈಗೇನಂತಂದ್ರೆ ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ಬೇಕಾಗತ್ತ. ಯಾಕಂತಂದ್ರೆ ನಿನ್ನೆಯಿಂದನ ವೈರಲ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಅಲೋಕ್ ಕುಮಾರ್ ಅವರಾಗಿರ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಜೈಲು ಸಿಬ್ಬಂದಿಗಳಾಗ್ಲಿ ಇದೇನು ಎಂತ ಅಂತ ಅವರೇ ಉತ್ತರ ಕೊಡ್ಬೇಕಾಗತ್ತ ಇಂಚಿರ. ಎಸ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.